ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಸಚ್ಚಿದಾನಂದನ ಜೊತೆ ನಮ್ಮ ಮಗಳು ಸುಂದರಿ ಮದುವೆ ಇಲ್ಲ. ಮದುವೆ ಇಲ್ಲ, ಮುಹೂರ್ತ ಇಲ್ಲ. ಯಾವ ಸಂತೋಷಕ್ಕೆ ತಂಗಿಯೋ ಸಿಹಿನ? ಸರಿಯೋ ನೀನ್ ಮಾಡ್ತಿರೋದು? ನಮ್ಮಿಂದ ಏನ್ ಮುಚ್ಚಿಡ್ತಿದ್ಯಾ ಹೇಳು? ಸಚ್ಚಿದಾನಂದನ್ಗೆ ಅಲ್ಪಾಯುಷ್ಯ ಅಂತೆ. ಸಚ್ಚಿದಾನಂದಂಗೆ ಅಲ್ಪಾಯುಷ್ಯ ಆದ್ರೆ ನೀನ್ ಯಾಕಪ್ಪ ಅಳ್ತಿದ್ಯಾ? ನಮ್ಮ ಸುಂದರಿ ಆಯಸ್ಸು ಇನ್ನು ಕೇವಲ 46 ದಿವಸ ಮಾತ್ರ. ಅವಳು ಬದುಕು 21 ವರ್ಷಕ್ಕೆ ಮುಕ್ತಾಯ. ನೀವೇನು ಹೇಳ್ತಾ ಇದ್ದೀರಾ? ನಂಗೆ ಅರ್ಥನೇ ಆಗ್ತಿಲ್ಲ. ಸುಂದರಿ ಜಾತಕದ ಪ್ರಕಾರ ಅವಳ ಆಯಸ್ಸು ಕೇವಲ 21 ವರ್ಷಗಳು. ಮೃತ್ಯುಂಜಯನ ಬದುಕಾಗೋಯ್ತು ಸುಂದರಿದು. ಮೃತ್ಯುಂಜಯನ್ಗಾದ್ರೂ ಶಿವ ಕಾಪಾಡ್ದ. ನಮ್ಮ ಸುಂದರಿನ ಯಾವ ದೇವರು ಕಾಪಾಡಲ್ವಂತೆ. ಅವಳು ಸಾವೇ ದೈವ ನಿರ್ಣಯ ಅಂತೆ. ಇದೆಲ್ಲ ನಂಬಕ್ಕೆ ಆಗ್ತಿಲ್ವಲ್ಲ ಭಾವ? ಇದನ್ನೆಲ್ಲ ನಮ್ಮ ಮನೆಯವ್ರಿಗೆ ಹೇಗೆ ಹೇಳೋದು? ಇನ್ನು 46 ದಿವಸದಲ್ಲಿ ಸುಂದರಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂತ ಹೇಗೆ ಹೇಳೋದು? ಅಮ್ಮ, ಲಲಿತಾ, ವಿದ್ಯಾ ಇವರೆಲ್ಲ ಇದನ್ನ ಹೇಗೆ ತಗೋತಾರೆ? ಒಂದು ಕಡೆ ವಿರೂಪಾಕ್ಷ ಶಾಸ್ತ್ರಿಗಳು ಇದನ್ನೇ ನೆಪ ಮಾಡಿಕೊಟ್ಟು ಮದುವೆ ಮುರಿದು ಬಿಟ್ರು. ಇನ್ನೊಂದು ಕಡೆ ಸುಂದರಿ ಸಾವಿನ ಸುದ್ದಿ ನನಗೆ ತಿಳಿದಿದೆ. ನಾನೇನ್ ಮಾಡ್ಲಿ? ಏನ್ ಮಾಡ್ಲಿ? ಅವಳು ಸಾವಿಗೆ ಮುಂಚೆನೆ ನಮ್ಮ ಮನೆ ಸ್ಮಶಾನದ ಥರ ಕಾಣ್ತಿದೆ ನನಗೆ. ನನಗೆ ನಿಲ್ಲೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಮಾತು ಹೊರಡಲ್ಲ. ನಮ್ಮನೆ ಸ್ಮಶಾನ ಆಗೋಗಿದೆ. ಇದೆಲ್ಲ ಯಾರ ಭಾವ ನಿಮ್ಗೆ ಹೇಳಿತು? ಜನ್ಮ ಜಾತಕದ ಫಲಾನುಫಲಗಳನ್ನ ಕರಾರುವಕ್ಕಾಗಿ ಗ್ರಹಿಸುವಂತ ಅಮ್ಮನವರ ಆರಾಧಕರು, ದೇಶಿಕರು. ಅವ್ರು ಹೇಳಿದ್ರು, ಈಗ ನಾನು ನಿನ್ನ ಹತ್ರ ಹೇಳ್ಕೊಂಡ ಮೇಲೆ ಇನ್ನೂ ಸ್ವಲ್ಪ ಸಮಾಧಾನ. ನೀನು ಇದನ್ನ ಯಾರಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ. ಬಂಗಾರಿ, ಅವತ್ತು ನಾವು ಯಲ್ಲಮ್ಮ ದೇವಿ ಎಸ್ಟೇಟ್ನಿಂದ ಬಂದಾಗ್ಲಿಂದ ನನಗೇನೋ ವಿಚಿತ್ರವಾಗಿ ಆಗ್ತದೆ ಕಣೋ. ಆ ಎಸ್ಟೇಟ್ನಲ್ಲಿ ಒಂದು ಚಿತ್ರ ನೋಡಿದ್ವಲ್ಲ, ಅದು ಕನ್ಸಲ್ಲೆಲ್ಲ ಬರುತ್ತೆ. ಒಂದೊಂದು ಸರ್ತಿ ಎದುರಿಗೆ ಬಂದಂಗೆ ಆಗುತ್ತೆ. ಎದುರಿಗೆ ಬಂದಂಗೆ ಆಗುತ್ತೆ, ಆದರೆ ಎದುರಿಗೆ ಬರಲ್ಲ ಅಲ್ವಾ? ಆಗ ನಿನಗೇನು ಅನಿಸುತ್ತೆ? ವಿಚಿತ್ರ ಅನಿಸುತ್ತಲ್ವಾ? ನೀನು ಒಬ್ಬೊಬ್ಬಳೇ ಮಾತನಾಡ್ಕೊತಿರ್ತೀಯಲ್ಲ, ಆಗಲೂ ನನಗೆ ವಿಚಿತ್ರ ಅನಿಸುತ್ತೆ. ಆದರೆ ಇಷ್ಟು ದಿವಸ ನಾನು ಒಬ್ಬಳೇ ಮಾತಾಡ್ತಿದ್ದೆ, ಅವಳು ಸುಮ್ಮನೆ ಕೇಳಿಸ್ಕೊಳ್ತಿರೋಳು. ಆದರೆ ಈಗ ಅವಳು ಏನೇನೋ ಹೇಳ್ತಿರ್ತಾಳೆ, ನಾನೆಲ್ಲ ಕೇಳಿಸ್ಕೊತೀನಿ. ಏನಂತಾಳೆ ಎಲ್ಲಮ್ಮನವರು? ಸಮಯ ಕಮ್ಮಿ ಇದೆ, ಸಮಯ ಕಮ್ಮಿ ಇದೆ ಅಂತ ಹೇಳ್ತಿರ್ತಾಳೆ. ಏನು ಸಮಯ ಕಮ್ಮಿ, ಯಾಕೆ ಸಮಯ ಕಮ್ಮಿ ಅಂತ ಮಾತ್ರ ಹೇಳಲ್ಲ. ಜಾಗೃತಳಾಗು ಅಂತ ಹೇಳಿ ಮಾಯ ಆಗ್ಬಿಡ್ತಾಳೆ. ಅಷ್ಟೊತ್ತಿಗೆ ಎಚ್ಚರ ಆಗ್ಬಿಡುತ್ತೆ. ಹೌದಾ? ದೇವಸ್ಥಾನದ ಉತ್ಸವಕ್ಕೆ ಇನ್ನು ಸ್ವಲ್ಪನೇ ದಿನ ಇರೋದಲ್ವಾ? ಅದಕ್ಕೆ ನೀನು ಬೈಕೊಂಡು ಓಡಾಡಬೇಡ, ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಜಾಗೃತಲಾಗಿ ಓಡಾಡು ಅಂತ ಹೇಳ್ತಿರ್ಬೇಕು. ಅದೆಲ್ಲ ನನಗೆ ಗೊತ್ತಿಲ್ವೇನೋ. ಉತ್ಸವದ ಕೆಲಸ ನಾನೇನೋ ಮಾಡಬೇಕು? ನಾನೇನು ರಂಗೋಲಿ ಹಾಕಬೇಕಾ? ಹಾಗೊಂದು ವೇಳೆ ಹಾಕಬೇಕು ಅಂದ್ರೂ ಚಿಟ್ಕಿ ಹೊಡಿಯೋಷ್ಟರಲ್ಲಿ ಊರೂರಿಗೆ ಹಾಕಿ ಬರ್ತೀನಿ.
ಆದರೆ ಅವಳು ಇನ್ನೇನೋ ಹೇಳ್ತಿದ್ದಾಳೆ, ನನಗದು ಅರ್ಥ ಆಗ್ತಿಲ್ಲ. ನಮ್ಮ ಮಹಾತಾಯಿನ ಬೈದಾಗೆ ಎಲ್ಲಮ್ಮನ ಬೈಬೇಡ್ವೆ, ಅವಳು ನೋಡ್ದಕ್ಕಷ್ಟೇ ಭಯ ಆಗುತ್ತೆ. ಅವಳು ಮನ್ಸು ಮಾಡಿದ್ರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ನಮ್ಮಮ್ಮ ಹೇಳ್ತಿದ್ರು ಎಲ್ಲಮ್ಮನ ಮಹಿಮೆನ. ಈ ಸರ್ತಿ ಏನಾದರೂ ಮುಖಾಮುಖಿ ಆದರೆ ಅವಳು ಹೇಳುವಂಥ ಸಮಯ ಕಮ್ಮಿ ಇದೆ ಅನ್ನೋ ರಹಸ್ಯನ ಹೇಗಾದರೂ ಮಾಡಿ ತಿಳ್ಕೋಬೇಕು. ಕಡೆ ಪ್ರಯತ್ನ ಅಂತ ಬಂದಿದ್ದೀವಿ. ನಮ್ಮ ಸುಂದರಿ ಜಾತಕನ ಇನ್ನೊಂದು ಸರ್ತಿ ನೋಡಿ ಅಂತ ಕೇಳ್ಕೊಳ್ಳೋಕ್ಕೆ. ನಿಮಗಿನ್ನೂ ನನ್ನ ಮೇಲೆ ಅನುಮಾನ ಇದ್ದರೆ ಯಾರಾದರೂ ನಿಖರವಾಗಿ ಜಾತಕ ನೋಡೋರಿಗೆ ತೋರಿಸಿ. ನಿಮ್ಮ ಮಗಳ ವಿಚಾರದಲ್ಲಿ ನಾನು ಹೇಳಿದ್ದು ಸುಳ್ಳು ಅಂತ ಅವರಿಂದ ಸಾಬೀತಾದರೆ ನನ್ನ ನಾಲಿಗೆಯನ್ನು ಕತ್ತರಿಸಿ ಆ ಮಹಾತಾಯಿಗೆ ಅರ್ಪಿಸ್ಕೊಂಡ್ಬಿಡ್ತೀನಿ. ನಿಮ್ಮ ಮೇಲೆ ಅಪನಂಬಿಕೆ ಅಂತಲ್ಲ ದೇಶಿಕರೇ, ಎಂಥವರಿಂದನೂ ಒಂದೊಂದ್ಸಲ ತಪ್ಪಾಗ್ಬಿಡುತ್ತೆ ಅಲ್ವಾ, ಅದಕ್ಕೆ ಮರುಪರಿಶೀಲನೆ ಮಾಡಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀವಿ. ನಾನು ಯಾರ ಭವಿಷ್ಯವನ್ನು ನೋಡಿ ದುಡ್ಡು ಸಂಪಾದನೆ ಮಾಡೋದಿಲ್ಲಮ್ಮ. ಸುಂದರಿ ಜಾತಕ ವಿಶೇಷವಾದದ್ದು, ಅದಕ್ಕೆ ನಾನೇ ಕೇಳಿ ಪಡೆದುಕೊಂಡು ಪರಿಶೀಲಿಸಿದ್ದು. ಈ ವಿದ್ಯೆನ ನಮ್ಮ ತಂದೆ ಜ್ಯೋತಿಷ್ಯ ವಿದ್ವಾನ್ ಒಂಟಿಕೊಪ್ಪಲು ಸೂರ್ಯಾಚಾರ್ಯ ರಾಮದೇವ ಸಿದ್ದೇಶ್ವರಿಂದ ಕಲಿತಿದ್ದು. ಅವರು ಚೌಡೇಶ್ವರಿ ದೇವಿಯ ಉಪಾಸಕರಾಗಿದ್ದರು. ಜಾತಕ ಫಲಗಳನ್ನು ನಾನು ಹೇಳೋದಲ್ಲ, ಆ ತಾಯಿ ಚೌಡೇಶ್ವರಿ ನನ್ನ ನಾಲಿಗೆಯಿಂದ ನುಡಿಸೋದು. ನನ್ನ ಮಗಳ ಸಾವನ್ನ ನನ್ನ ಕಣ್ಣೆದುರೇ ನೋಡೋದಕ್ಕಿಂತ ಅದಕ್ಕಿಂತ ಮುಂಚಿತವಾಗಿ ನಾನೇ ಸಾಯೋದು ವಾಸಿ ಅನ್ನಿಸ್ತಿದೆ. ಯಾವುದಾದ್ರೂ ಒಂದು ದಾರಿ ಇರುತ್ತೆ ನೋಡಿ ದೇಶಿಕರೇ. ನಿಮ್ಮ ಭವಿಷ್ಯದ ತಾಯಿ ಚೌಡೇಶ್ವರಿ ಆರಾಧನೆ ಮಾಡಿದ್ರೆ ಮರಣನ ತಪ್ಪಿಸೋಕ್ಕಾಗಲ್ವಾ? ಹೌದು ದೇಶಿಕರೇ, ನಾವು ಮನೆಯವರೆಲ್ಲ ಕೂತು ಹಗಲು ರಾತ್ರಿ ಪ್ರಾರ್ಥಿಸ್ತೀವಿ, ನನ್ನ ಮಗಳ ಜೀವಭಿಕ್ಷೆ ನೀಡು ಅಂತ. ತಾಯಿ ಚೌಡೇಶ್ವರನ ಆರಾಧಿಸಿದರೆ ಶಕ್ತಿ ಕೊಡ್ತಾಳೆ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾಳೆ, ಸಕಲ ಸಿದ್ಧಿಗಳನ್ನು ಕೊಡ್ತಾಳೆ. ಆದರೆ ಬ್ರಹ್ಮ ಬರದ ಹಣೆ ಬರಹನ ಅವನಿಂದ ತಿದ್ದೋದಕ್ಕೆ ಸಾಧ್ಯನಾ? ಹುಟ್ಟು ಉಚಿತ, ಸಾವು ಖಚಿತ, ಇನ್ನೇನಿದ್ರು ಅನುಭವಿಸೋದಷ್ಟೇ. ಕಾಲಾಯ ತಸ್ಮೈ ನಮಃ. ನಾವಿಲ್ಲಿಗೆ ಬಂದಿದ್ದನ್ನ, ನಿಮ್ಮನ್ನ ಭೇಟಿಯಾಗಿದ್ದನ್ನ ಯಾರಿಗೂ ಹೇಳಬೇಡಿ ದಯವಿಟ್ಟು. ನಾವು ಭೇಟಿಯಾಗಿದ್ದನ್ನು ಮುಚ್ಚಿಡಬಹುದು, ಆದರೆ ಸಾವನ್ನು ಮುಚ್ಚಿಡೋಕ್ಕಾಗುತ್ತೇನಮ್ಮ? ಇನ್ನು 46 ದಿನಗಳು ನಿಮ್ಮ ಮಗಳು ತ್ರಿಪುರ ಸುಂದರಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ಪಾಲಿ ಉಳಿದಿರೋ ಆ ದಿನಗಳನ್ನು ಶೋಕಾಚರಣೆ ಮಾಡಿ ಕಳಿಬೇಡಿ. ಅವಳನ್ನು ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳಿ. ಒಂದೊಂದು ಕ್ಷಣನೂ ವ್ಯರ್ಥ ಮಾಡಬೇಡಿ. ಅವಳನ್ನು ಆದಷ್ಟು ಆನಂದವಾಗಿಟ್ಟು ಒಳ್ಳೆ ರೀತಿಯಿಂದ ಈ ಲೋಕದಿಂದ ಬೀಳ್ಕೊಡಿ. ಯಾವ ಊರಯ್ಯ ಇದು? ಥತ್, ಎಲ್ಲಾದರೂ ಕೂತ್ಕೊಂಡು ನೆಮ್ಮದಿಯಾಗಿ ಪ್ರಕೃತಿ ನೋಡ್ತಾ ಸಂತೋಷವಾಗಿ ಗುಂಡ ಹಾಕೋಣ ಅಂದರೆ ಜಾಗನೇ ಇಲ್ಲ. ಎಲ್ಲಿ ನೋಡಿದ್ರು ಬರೀ ದೇವಸ್ಥಾನ. ಈ ಊರು ತುಂಬ ಬರೀ ದೇವಸ್ಥಾನಗಳೇ. ಈ ಊರಿಗೆ ಚಕ್ರಾಪುರಿ ಅಂತ ಹೆಸರಿಡೋ ಬದಲು ಗುಡಿ ಗುಂಡಾಂತರಪುರ ಅಂತ ಇಡಬೇಕಾಗಿತ್ತು ನೋಡು. ಹೇಗಾಯ್ತು ನೋಡು ನಮ್ಮ ಬದುಕು. ದೇವಸ್ಥಾನ ಸುತ್ತಮುತ್ತ ಎಲ್ಲಾದರೂ ಜಾಗ ನೋಡಿ ಗುಂಡು ಹಾಕೋಣ ಅಂತಂದರೆ ದೇವ್ರ ಭಯ. ಅಂಗಡಿಗೆ ಹೋಗೋಣ ಅಂದರೆ ನಾವು ದೇವಸ್ಥಾನದ ಮಕ್ಕಳು, ಅಲ್ಲಿ ನಮ್ಮ ಊರಿನ ಭಕ್ತರೇ ಬರ್ತಾ ಇರ್ತಾರೆ. ಬಂದವ್ರು ಸುಮ್ಮನೆ ಇರ್ತಾರಾ? ಏನು ಸ್ವಾಮಿ ದೇವಸ್ಥಾನದಲ್ಲಿ ಆ ತೀರ್ಥ, ಸಂಜೆ ಆದಮೇಲೆ ಈ ತೀರ್ಥ ಅಂತ ಆಡ್ಕೊಂಡು ನಗ್ತಾರೆ. ನಮ್ಮ ಟ್ರಾವೆಲ್ಸ್ನಲ್ಲೇ ವ್ಯವಸ್ಥೆ ಮಾಡ್ಬೋದಿತ್ತು. ಅಲ್ಲಿಗೂ ಇವರು ಬರ್ತಿರ್ತಾರೆ, ಆಮೇಲೆ ಟ್ರಾವೆಲ್ಸ್ನ ಬಾರ್ ಅಂದ್ಕೊಂಡ್ರೆ ಕಷ್ಟ ಅಲ್ವಾ? ನಮ್ಮನೇಲೆ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಆದರೆ ನನ್ನ ಹೆಂಡತಿ ಎದುರುಗಡೆ ಇದ್ದರೆ ಎಷ್ಟು ಕುಡಿದ್ರೂ ಮತ್ತೆ ಏರಲ್ಲ. ಮತ್ತೆ ಕುಡಿದ್ರೆ ಅದೇ ಜಗಳ. ನನಗೆ ಅಭ್ಯಾಸ ಆಗೋಗಿದೆ. ಆದರೆ ನಿಮಗೆ ಅವಮಾನ ಆಗುತ್ತಲ್ಲ, ಅದನ್ನು ನನಗಿಂದ ಸಹಿಸೋಕ್ಕಾಗಲ್ಲ. ಇವತ್ತು ಪ್ರಕೃತಿ ಮಾತೆಯ ಮಡಿಲಲ್ಲೇ ನಮ್ಮ ತೀರ್ಥ ಸೇವನೆ. ಹಾಂ, ಅಲ್ಲೋಗಿ ಸೇರ್ಕೊಂಬೋಣ. ಒಂದು ನರಪಳ್ಳಿನೂ ಸುಳಿಯಲ್ಲ. ಬನ್ನಿ. ಧೈರ್ಯ ತಂದ್ಕೊಳ್ಳಿ ಭಾವ. ಒಂದು ದಾರಿ ಮುಚ್ಚಿದ್ರೆ ಅಮ್ಮನವರು ಇನ್ನೊಂದು ದಾರಿನ ತೋರಿಸ್ತಾರೆ. ಹಣೆ ಬರಹನ ಆ ಬ್ರಹ್ಮ ಬರ್ದಿರ್ತಾನೆ, ಆದರೆ ಈ ಜ್ಯೋತಿಷ್ಯ ಎಲ್ಲ ಅವ್ನು ಬರ್ದಿರೋದಲ್ವಲ್ಲ. ಯಾವ ದಾರಿಗಳು
ಎಲ್ಲ ದಾರಿಗಳು ಸಾವಿನ ಮನೆ ಕಡೆಗೆ ಕರ್ಕೊಂಡು ಹೋಗ್ತಿದೆ. ಎಷ್ಟೇ ಧೈರ್ಯ ತಗೋಬೇಕು ಅಂತ ಪ್ರಯತ್ನ ಪಟ್ಟರು ನಮ್ಮ ಸುಂದರಿ ಸಾವನ್ನ ನೆನೆಸ್ಕೊಂಡ್ರೆ ಜಗತ್ತೇ ಮುಳುಗೋಗುತ್ತೆ ಅನಿಸ್ತಿದೆ. ನನಗೆ ಅರ್ಥ ಆಗುತ್ತೆ ಭಾವ. ಆದರೆ ನೀವೇ ಧೈರ್ಯಗೆಟ್ಟರೆ ಮನೇಲೆಲ್ಲ ಏನು ಮಾಡ್ತಾರೆ ಹೇಳಿ? ಅತ್ತೆ, ಅಕ್ಕ, ವಿದ್ಯಾ ಅವರೆಲ್ಲ ಕಂಗಾಲಾಗಲ್ವಾ? ಮುಖ್ಯವಾಗಿ ನಮ್ಮ ಸುಂದರಿಗೆ ಈಗ ಈ ವಿಷಯ ಹೇಳಬೇಕಾ ಬೇಡವಾ ಅನ್ನೋದೇ ತೊಳಲಾಟ. ಏನೋ ರೋಗ ರುಜಿನ ಇದ್ದರೆ ತಾವಾಗೇ ಅರ್ಥ ಆಗೋಗುತ್ತೆ. ಆದರೆ ಇವಳಿಗೆ ಎಷ್ಟು ಲವಲವಿಕೆಯಿಂದ ಇದ್ದಾಳೆ. ಗಲಗಲ ಅಂತ ಓಡಾಡಿಕೊಂಡು ಅಮ್ಮನವ್ರನ್ನ ಬೈಕೊಂಡು ಅಮ್ಮನವ್ರಿಗೆ ಒಂದ್ರ ಮೇಲೆ ಒಂದು ಸವಾಲು ಹಾಕ್ಕೊಂಡು ಓಡಾಡ್ಕೊಂಡಿದ್ದಾಳೆ. ಅಂಥವಳಿಗೆ ಈ ವಿಷಯ ಗೊತ್ತಾದರೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಹೇಳೋದೇ ಬೇಡ ಅಂತ ನನ್ನ ಭಾವನೆ. ನಾವು ಬದುಕಿರೋಷ್ಟು ದಿನ ಸಾಯಲ್ಲ ಅಂತ ಅಂದ್ಕೊಂಡು ಬದುಕಿರ್ತೀವಿ. ಆದರೆ ಇಂಥದೇ ದಿನ ಸತ್ತೋಗ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಬದುಕೋದಕ್ಕೆ ಹೇಗೆ ಸಾಧ್ಯ? ಹೇಳೋದು ಬೇಡ ಭಾವ. ನಾಯಿ ಸುನೀತಾ, ಏಯ್ ಜಗ್ಗಿ, ಶಾಕ್ರೆ! ಏನೋ ಮಾಡ್ತಾ ಇದೆಯಾ? ಯಪ್ಪನ್ ಸಾಯಿಸ್ಬಿಟ್ಟು ಜೈಲ್ಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಈ ಹಾದ್ರ ನೋಡೋದಕ್ಕಿಂತ ಜೈಲ್ಗೆ ಹೋಗೋದೇ ಎಷ್ಟೋ ಉತ್ತಮ. ಏನೋ ಮಾಡ್ತಾ ಇದೆಯಾ? ಹೇಗೋ ಸುಮ್ನಿರ್ಲಿ. ಗಂಡನ್ ಕಣ್ಣೆದ್ರಗೆನೆ ಹೆಂಡತಿನ ಮುಂಚೆ ಆಧಾರ ನಡೆಸ್ತಾ ಇದ್ದಾಳಲ್ಲ, ಯಾವ ಗಂಡ್ಸ್ ತಾನೇ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಈ ಜಗತ್ನಲ್ಲಿ? ಇರ್ತೀರಾ? ನೋಡಿದ್ದೆ ಸತ್ಯ ಅಲ್ಲ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಕಣ್ಣಾರೆ ಕಣ್ಣ ಮೇಲೆ ಇನ್ನು ಏನೋ ಕೇಳಿಸ್ಕೊಳ್ಳೋದು? ಹಂಗ ಉಣ್ಗೆ ಕನ್ನಡ ಬೇರೆ ಕೇಳು. ಸತ್ಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನೀವು ನೋಡಿದ್ದನ್ನೇ ಕೇಳಿದ್ದನ್ನೇ ನಂಬ್ಕೊಂಡು ನಿಮ್ಮದೇ ಆದ ಕಲ್ಪನೆಗಳನ್ನ ಮಾಡ್ಕೋಬೇಡಿ. ಇನ್ನು ಈ ಕಣ್ಗಳಿಂದ ಸತ್ಯನ ನೋಡ್ಬೇಕಾ ಚಿಕ್ಕಮ್ಮ? ಸತ್ಯ ಅಂತ ಸತ್ಯ ನಿಮ್ಮನ್ನ ಈ ತರ ನನ್ನ ಕಣ್ಗಳಿಂದ ನೋಡೋ ಬದಲು ನಿಮ್ ಸಾವನ್ನ ನೋಡಿದಾಗ ಚೆನ್ನಾಗಿರೋದು. ವಿದ್ಯಾ, ಮುಚ್ಚ ಬಾಯಿ. ಮರ್ಯಾದೆ ಹೋಗುವಂತ ತಪ್ಪು ನಾವೇನು ಮಾಡಿಲ್ಲ. ಶಟ್ಕ, ನಿನ್ನ ನಂದೇನೋ ಪ್ರಯತ್ನ ಲೆಕ್ಕಕ್ಕೆ ನನ್ನ ಹೆಂಡತಿ ಅನ್ಸ್ಕೊಂಡು ಬಾಕಿದೆಲ್ಲ ನಿನ್ನ ಹತ್ರ ಅನ್ಕೋತದಾಳಲ್ಲ, ಇವಳು ಚಪ್ಪಲಿ ತಗೊಂಡು ಹೊಡಿಬೇಕು. ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಇನ್ನೊಂದು ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಓಹೋ, ಇಷ್ಟೊಂದು ಪೌರುಷ ಬಂದ್ಬಿಡ್ತೇನೆ ನಿನಗೆ ಈ ಮನೆ ಹಾಳಿನ ಜೊತೆ ಸೇರ್ಕೊಂಡು? ಕಣ್ಣೆದ್ರಾಗ ಆಧಾರ ನಡೆಸೋದು ನಿನಗೆ ಎಷ್ಟು ಪೊಗರಿ ಇರ್ಬೇಕಾದ್ರೆ ನನಗಷ್ಟೇ ಕೊಚ್ಚೆ ಹೊಂಸೋ ಈ ಜನ ಇವ್ರ ಮೇಲೆ ಕಲ್ಲಿಸಿದ್ರೆ ನಮ್ಗೆ ಕೊಚ್ಚೆ ಬೀಳುತ್ತೆ. ಬೋಲಿ ಚಿಕ್ಕಪ್ಪ, ಬಾರೆ ಇವತ್ತು ಮನೆಗೆ ನಿನಗೊಂದು ಇತ್ಯರ್ಥ ಮಾಡ್ತೀನಿ. ಅನಕಗಳು ತುಂಬಾ ನೋಡ್ತಿದ್ದೇನೆ. ಅಮ್ಮ ಮಹಾತಾಯಿ, ನಿನ್ನ ಉತ್ಸವಕ್ಕೆ ಶ್ರೀಚಕ್ರದ ಉದ್ಭವಕ್ಕೆ ಅಡೆತಡೆಯಾಗದಂತೆ ಇರಲಿ ಅಂತ ಹೇಳಿ ಒಂದು ದಿನ ಮುಂಚಿತವಾಗಿ ಸುಂದರಿಯನ್ನ ನಿನ್ನ ಬಳಿಗೆ ಕಳಿಸ್ಕೊಡ್ಬೇಕು ಅನ್ನೋ ನನ್ನ ಆಲೋಚನೆ ಸರಿಯಾಗಿದೆ. ಆದರೆ ಹೇಗೆ ಕಳಿಸ್ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಯುಧಗಳಿಂದ ರಕ್ತಪಾತ ಮಾಡೋದು ಸರಿಯಲ್ಲ. ಇನ್ನಾವುದೇ ವಿಧಾನದಿಂದ ಅವಳ ಸಾವನ್ನ ಸೃಷ್ಟಿ ಮಾಡಿದರೆ ಪೊಲೀಸರು ವಿಚಾರಣೆ ಅಂತ ಹೇಳಿ 108 ವಿಘ್ನಗಳಾಗುತ್ತೆ. ಶ್ರೀಚಕ್ರದ ನನ್ನ ಸಾಧನೆಗೆ ಅಡಚಣೆಯುಂಟಾಗುತ್ತೆ. ಅವಳ ಸಾವಾಗಬೇಕು. ಆ ಸಾವು ಸಹಜವಾಗಿರಬೇಕು. ಅದಕ್ಕಿರೋದು ಒಂದೇ ಮಾರ್ಗ ತಾಯಿ, ಬೇರೆ ದಾರಿ ಇಲ್ಲ. ತ್ರಿಪುರ ಸುಂದರಿಯ ಸಾವು ವಾಮಾಚಾರದಿಂದ ಸಂಭವಿಸುವ ಹಾಗೆ ಏರ್ಪಾಡು ಮಾಡಬೇಕು. ಮಾಟ ಮಂತ್ರ ಮಾಡುವಂತಹ ತಂತ್ರಗಾರರನ್ನ ಹುಡುಕಿ ಅವಳಿಗೆ ಮುಕ್ತಿಯನ್ನ ಕೊಡಿಸಬೇಕು. ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ತಾಯಿ,
ಅನ್ನಿ ಮಾರ್ಕ ಇಲ್ಲ. ತಾಯಿ, ಈ ನನ್ನ ತಪ್ಪನ್ನು ಕ್ಷಮಿಸ್ಬಿಡು. ಈ ನನ್ನ ತಪ್ಪನ್ನು ನಿನ್ನ ಮಡ್ಲಿಗೆ ಹಾಕ್ಕೊಂಡು ನಾನು ಶ್ರೀ ಚಕ್ರಾಧಿಪತಿಯಾಗುವ ಹಾಗೆ ಆಶೀರ್ವಾದ ಮಾಡ್ತಾ ಇದ್ದೆ. ನಮೋ ಮಹಾದೇವಿ, ನಮೋ ನಮಃ, ನಮೋ ತಾಯಿ, ನಮೋ ನಮಃ. ಏನಂಜನಪ್ಪ, ಬಹಳ ದಿನ ಕಾಣಲೇ ಇಲ್ಲ. ಅಂದರೆ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ ಅಂತ ಅರ್ಥ. ತಮ್ಮ ಆಶೀರ್ವಾದ. ಇವರು ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದ ಧರ್ಮದರ್ಶಿಗಳು. ಇವ್ರ ಹೆಸರು ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ನಿಮ್ಮ ಹತ್ರ ಏನೋ ಕೆಲಸ ಇದೆ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಬಂದೆ. ನಿಮ್ಮದು ಸಾತ್ವಿಕತ್ವ, ನಮ್ಮದು ಚಾಂಡಾಳ ಕೈಂಕರ್ಯ. ಎರಡು ಬಿಂದುಗಳು ಸೇರಿದ್ರೆ ಆತ್ಮಕ್ಕೆ ಮುಕ್ತಿ. ಬನ್ನಿ ಒಳಗೆ. ಯಜಮಾನ್ರೆ, ನಾನು ಇಲ್ಲೇ ಆಚೆ ಇರ್ತೀನಿ. ಶಾಸ್ತ್ರಿಗಳೇ, ಬನ್ನಿ ಒಳಗೆ. ಯಾಕೆ ಧರ್ಮದರ್ಶಿಗಳೇ, 3 ದಿನ ಆಯಿತು, 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 3
ಒಳಗೆ ಬರೋದಕ್ಕೆ ತಡೆ ಆಗ್ತಾ ಇದೆಯಾ? ನಿಮ್ಮ ದೇವಸ್ಥಾನಗಳಲ್ಲಾದರೆ ಎಲ್ಲ ಸುಗಂಧ ಭರಿತವಾಗಿ ಇರುತ್ತೆ. ನಮ್ಮದು ಅದಕ್ಕೆ ತದ್ವಿರುದ್ಧ. ಮೊದಲನೇ ಸಲ ಇಂಥ ಜಾಗಕ್ಕೆ ಬರಬೇಕಾದ್ರೆ ಹೀಗೆ ಆಗುತ್ತೆ, ಮುಂದೆ ಅದೇ ಅಭ್ಯಾಸ ಆಗುತ್ತೆ. ಹಾಗಂತ ತಾವು ಪಕ್ಷನ ಬದಲಾಯಿಸಿ ನಮ್ಮ ದೇವರುಗಳನ್ನ ಉಪಾಸನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿರಿ. ರೋಗಿನೇ ವೈದ್ಯನಾಗಿಬಿಟ್ರೆ ಪಾಪ ವೈದ್ಯನ ಹೊಟ್ಟೆ ಪಾಡು. ಬನ್ನಿ ಒಳಗೆ.